ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಎಂಡ್ ಕೂಡ ಮುಗಿತು. ನಿಮಗೆ ಅನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಖಂಡಿತವಾಗ್ಲಿ ಹೋಗಿ ನೋಡ್ಕೊ ಬನ್ನಿ. ಎಲಿಮಿನೇಷನ್ ಚೇಂಬರ್ ಮುಗಿದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಬಂದು ಮೊದಲನೇದಾಗಿ ಏನ್ ಹೇಳ್ತಾರೆ ಗೊತ್ತಾ? ಈಗ ನಿಮ್ಗೆಲ್ಲರಿಗೂ ಕೂಡ ಯಾವ ರೀತಿ ಅನ್ನಿಸ್ತಾ ಇದೆ? ಈಗ ಅನ್ನಿಸ್ತಾ ಇದೆಯಾ ನಾವೆಲ್ಲರೂ ಕೂಡ ರೋಡ್ ಟು ರಸಲ್ ಮೇನಿಯಾದಲ್ಲಿ ಇದೀವಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಫ್ಯಾನ್ಸ್ ಗಳಿಗೆ ಹಂಗೆ ಒಂದು ಸ್ಟೇಟ್ಮೆಂಟ್ ನ ಎಸಿತಾರೆ ಅಂತಾನೆ ಹೇಳ್ಬಹುದು. ಇಷ್ಟು ದಿನ ಫ್ಯಾನ್ಸ್ ಗಳು ಇಂಟರ್ನೆಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ರು, ಈ ಬಾರಿಯ ರಸಲ್ ಮೇನಿಯಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇಲ್ಲ, ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ. ರೋಡ್ ಟು ರಸಲ್ ಮೇನಿಯಾನು ಕೂಡ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ ಅಂತ ಟ್ರಿಪಲ್ ಎಚ್ ಅವರ ಮೇಲೆ ಬ್ಯಾಕ್ ಕ್ಲಾಶ್ ನ ಕೊಡ್ತಾ ಇದ್ರು. ನಾನು ಕೂಡ ವಿಡಿಯೋ ಮಾಡಿದ್ದೆ. ಬಟ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಬಂದು ಈಗ ನಿಮಗೆ ಅನ್ನಿಸ್ತಾ ಇರಬಹುದು ನಾವೆಲ್ಲರೂ ಕೂಡ ರೋಡ್ ಟು ರಸಲ್ ಮೇನಿಯಾದಲ್ಲಿ ಇದೀವಿ ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಅವರು ಎಲಿಮಿನೇಷನ್ ಚೇಂಬರ್ ನ ರೆಕಾರ್ಡ್ಸ್ ಗಳ ಬಗ್ಗೆ ಮಾತಾಡ್ತಾರೆ. ಅಂಡ್ ನಮ್ಮ ಜಾನ್ಸಿನ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಜಾನ್ಸಿನ್ ಅವರು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂಡ್ ಅವರಿಗೆ ಅವರು ಬೇಕಾದನ್ನ ಮಾಡಬಹುದು, ನಾನು ಅವರಿಗೆ ಆ ಒಂದು ಪವರ್ ನ ಕೊಟ್ಟಿದ್ದೀನಿ. ಅಂಡ್ ಜಾನ್ಸಿನ್ ಅವರು ಹೀಲ್ ಟರ್ನ್ ಆಗಿದ್ರು. ನಿಜವಾಗ್ಲೂ ನನಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ನನಗೂ ಕೂಡ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಮುಂದೆ ನೋಡೋದಕ್ಕೆ ನಾನು ಕೂಡ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ನಮ್ಮ ಜಾನ್ಸಿನ್ ಅವರ ಹೀಲ್ ಟರ್ನ್ ಬಗ್ಗೆ ಇನ್ನ ಒಂದು ಮ್ಯಾಸಿವ್ ಅಪ್ಡೇಟ್ ಇದೆ, ಅದನ್ನೆಲ್ಲದೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಮಾತಾಡಿ ಮುಗಿಸಾದ್ಮೇಲೆ ನಮಗೆ ಜಾನ್ಸಿನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ನಮ್ಮ ಜಾನ್ಸಿನ್ ಅವರು ಏನು ಮಾತಾಡ್ತಾರೆ, ಯಾವ ರೀತಿ ಅವರು ಪ್ರೋಮೋನ ಕಟ್ ಮಾಡ್ತಾರೆ ಅಂತ. ಬಟ್ ನಮ್ಮ ಜಾನ್ಸಿನ್ ಅವರು ಏನು ಮಾಡೋದಿಲ್ಲ, ಬರ್ತಾರೆ, ಅಲ್ಲಿರ್ತಕ್ಕಂತಹ ಮೈಕ್ ನ ತಗೋತಾರೆ, ಆ ಒಂದು ಮೈಕ್ ನ ಡ್ರಾಪ್ ಮಾಡಿ ಸೀದಾ ನಮ್ಮ ಜಾನ್ಸಿನ್ ಅವರು ಎದ್ದಿ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಜಾನ್ಸಿನ್ ಅವ್ರನ್ನ ನೋಡಿ ನನಗೆ ನಿಜವಾಗ್ಲೂ ಅನ್ನಿಸ್ತಾ ಇದೆ ನಮ್ಮ ಜಾನ್ಸಿನ್ ಅವರು ತನ್ನ ಆತ್ಮನ ರಾಕ್ ಅವರಿಗೆ ಕೊಟ್ಟಿದ್ದಾರಲ್ಲ ಅಂತ. ಯಾಕಂದ್ರೆ ಜಾನ್ಸಿನ್ ಅವರ ಫೇಸ್ ಅಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ರೆಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅವರು ರಿಟರ್ನ್ ಆದ್ಮೇಲೆ ಅವರು ತನ್ನ ಫೇಸ್ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ಸ್ ಗಳನ್ನ ಮಾಡಿದ್ರು. ಬಟ್ ಇವತ್ತು ಹೀಲ್ ಟರ್ನ್ ಆದ್ಮೇಲೆ ಆ ಎಕ್ಸ್ಪ್ರೆಷನ್ಸ್ ಗಳೇ ಇಲ್ಲ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ನಮ್ಮ ಜಾನ್ಸಿನ್ ಅವರ ಆತ್ಮ ರಾಕ್ ಅವರ ಬಳಿ ಇದೆಯೇನೋ ಅನ್ನೋ ಒಂದು ಫೀಲಿಂಗು ನಮಗೆ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಹಾಗೆ ಇವತ್ತಿನ ಎಲಿಮಿನೇಷನ್ ಚೇಂಬರ್ ನೋಡಿದ್ಮೇಲೆ ಬಂತು. ಅಂಡ್ ಇದಾದ್ಮೇಲೆ ನಮಗೆ ಫೈನಲಿ ದ ರಾಕ್ ಅವರ ಎಂಟ್ರಿ ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಾಕ್ ಅವರು ಬಂದು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ಅವರು ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆ ಮಾತಾಡ್ತಾರೆ. ಟ್ರಾವಿಸ್ ಸ್ಕಾಟ್ ಅವರ ಕಲ್ಚರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಅದಕ್ಕೋಸ್ಕರ ನಾನು ಹಾಗೆ ಅವನು ಹಾಗೆ ಜಾನ್ಸಿನ ಮೂರ್ ಜನನು ಕೂಡ ಈಗ ಅಲೈನ್ ಆಗಿದ್ದೀವಿ. ಅಂಡ್ ಟ್ರಾವಿಸ್ ಸ್ಕಾಟ್ ಅವ್ರಿಗೂ ಕೂಡ ತನ್ನ ಕೈನ ಬ್ಲೆಡ್ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಅಂಡ್ ಅದಕ್ಕೋಸ್ಕರ ಅವನು ಕೂಡ ಇವತ್ತು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ನಿಜವಾಗ್ಲೂ ಅವನ್ನ ನಾನು ಪ್ರತಿ ಬಾರಿ ಕರ್ಕೊಂಡ್ ಬರೋದಕ್ಕೆ ಆಸೆ ಪಡ್ತೀನಿ ಅಂತ ನಮ್ಮ ರಾಕ್ ಅವರು ಟ್ರಾವಿಸ್ ಸ್ಕಾಟ್ ಬಗ್ಗೆ ಮಾತಾಡ್ತಾರೆ. ಇಷ್ಟೇ ಅಲ್ಲ ಗಾಯ್ಸ್, ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ರಾಕ್ ಅವರು ರಿಟರ್ನ್ ಆಗಿದ್ರಲ್ಲ ಅದ್ರ ಬಗ್ಗೆನೂ ಕೂಡ ಅವರು ಮಾತಾಡ್ತಾರೆ. ನಾನು ಬ್ಯಾಡ್ ಬ್ಲಡ್ ಅಲ್ಲಿ ರಿಟರ್ನ್ ಆದ್ರೆ ಸ್ವಲ್ಪ ಸ್ಟಫ್ ಗಳನ್ನ ಮಾಡಿದೆ. ಅದಾದ್ಮೇಲೆ ಫ್ಯಾನ್ಸ್ ಗಳು ಮಾತಾಡೋದಕ್ಕೆ ಶುರು ಮಾಡಿದ್ರು, ಅದಕ್ಕೆಲ್ಲದಕ್ಕೂ ಕೂಡ ಅರ್ಥ ಏನು ಅಂತ. ಅದಾದ್ಮೇಲೆ ನಾನು ನೆಟ್ಫ್ಲಿಕ್ಸ್ ಗೆ ಬಂದೆ. ನೆಟ್ಫ್ಲಿಕ್ಸ್ ಗೆ ಬಂದು ಕಾರ್ಪೊರೇಟ್ ಬಾಸ್ ಆಗಿ ನಾನು ನೆಟ್ಫ್ಲಿಕ್ಸ್ ಗೆ ಬಂದೆ. ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡಿದೆ, ಕೋಡಿ ರೋಡ್ಸ್ ಅವ್ರನ್ನ ಹೋಗ್ಲುದೆ. ಅಂಡ್ ಆಗ್ಲೇ ನನಗೆ ಗೊತ್ತಿತ್ತು ಈ ಒಂದು ಮೂಮೆಂಟ್ ಬಂದೇ ಬರುತ್ತೆ ಅಂತ. ಇದೆಲ್ಲದೂ ಕೂಡ ಲಾಂಗ್ ಟರ್ಮ್ ಸ್ಟೋರಿ ಲೈನು. ಸೊ ಯಾರ್ಯಾರು ಡಬ್ಲ್ಯೂ ನ ನೋಡ್ತಾ ಇದ್ದೀರೋ ನೀವೆಲ್ಲರೂ ಕೂಡ ಹಾರ್ಡ್ ಗೋರ್ ಫ್ಯಾಕ್ಟರ್ ಗೋಸ್ಕರ ನೋಡ್ತಾ ಇದ್ದೀರೋ ಅಥವಾ ಸುಮ್ಮನೆ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತಾ ಇದ್ದೀರೋ ಗೊತ್ತಿಲ್ಲ, ಬಟ್ ಎಲ್ಲದೂ ಕೂಡ ಅನ್ಫೋಲ್ಡ್ ಆಗೇ ಆಗುತ್ತೆ. ನಾವು ಟ್ರಿಪಲ್ ಎಚ್ ಎಲ್ಲರೂ ಕೂಡ ಕೂತ್ಕೊಂಡು ಡಿಸ್ಕಷನ್ ನ ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಇಷ್ಟು ಅದ್ಭುತವಾದ ಮೂಮೆಂಟ್ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ದು. ಅಂಡ್ ಎಲ್ಲವೂ ಕೂಡ ಅನ್ಫೋಲ್ಡ್ ಆಗೇ ಆಗುತ್ತೆ. ಅಂಡ್ ಈ ಬಾರಿಯ ರಸಲ್ ಮೇನಿಯಾ ನಿಜವಾಗ್ಲೂ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಕಳೆದ ಬಾರಿಯ ರಸಲ್ ಮೇನಿಯಾ ತುಂಬಾನೇ ಡಿಫ್ರೆಂಟ್ ಆಗಿತ್ತು, ನಾನು ಕೂಡ ಹೋಗಿ ರಸಲ್ ಮಾಡಿದ್ದೆ. ಬಟ್ ಈ ಬಾರಿಯ ರಸಲ್ ಮೇನಿಯಾ ನಿಜವಾಗ್ಲೂ ತುಂಬಾನೇ ವಿಚಿತ್ರವಾಗಿರುತ್ತೆ. ಅಂಡ್ ನಾನು ಕೂಡ ಈ ಬಾರಿಯ ರಸಲ್ ಮೇನಿಯಾಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ನಮ್ಮ ಜಾನ್ಸಿನ್ ಅವರ ಹೀಲ್ ಟರ್ನ್ ಬಗ್ಗೆನೂ ಕೂಡ ರಾಕ್ ಅವರು ಮಾತಾಡ್ತಾರೆ. ಸ್ಟೋರಿ ಆಗಿರ್ಬಹುದು, ಸ್ಟೋರಿ ಅಲ್ಲದೆ ಇರಬಹುದು, ಫಿಕ್ಷನ್ ಆಗಿರಬಹುದು, ನಾನ್ ಫಿಕ್ಷನ್ ಆಗಿರಬಹುದು. ಜಾನ್ಸಿನ ಮೂವಿ ಸ್ಟಾರು ಅಂಡ್ ಡಬ್ಲ್ಯೂ ಅಲ್ಲಿ ಇಷ್ಟು ವರ್ಷ ಅವನು ಕೆಲಸ ಮಾಡಿದ್ದಾನೆ. ಅಂಡ್ ಅವನ ಜೊತೆ ಕೂತ್ಕೊಂಡು ಮಾತಾಡಿದಾಗ ನನಗೆ ಅರ್ಥ ಆಯ್ತು ಜಾನ್ಸಿನ್ ಅವರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಅಂಡ್ ಈಗಲೂ ಕೂಡ ನೀವು ಗಮನಿಸಬಹುದು ಜಾನ್ಸಿನ್ ಅವರು ಪ್ರೆಸ್ ಕಾನ್ಫರೆನ್ಸ್ ಗೆ ಬಂದು ಒಂದು ಕೂಡ ವರ್ಡ್ ನ ಹೇಳಿಲ್ಲ. ಸೊ ಜಾನ್ಸಿನ್ ಅವರು ಕೂಡ ಸಿಕ್ಕಾಪಟ್ಟೆ ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಇನ್ನು ತುಂಬಾ ಬಾಕಿ ಇದೆ ನೀವು ನೋಡೋದು. ನೀವು ನೋಡ್ತಾ ಇರಿ, ನಾವು ಕೊಡ್ತಾ ಇರ್ತೀವಿ ಅಂತ ನಮ್ಮ ಜಾನ್ಸಿನ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ. ಲಿಟರಲಿ ಗೈಸ್, ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇನ್ನು ಬಹಳಷ್ಟು ಅಪ್ಡೇಟ್ಗಳು ಬರ್ತಾ ಇದೆ, ಅದನ್ನೆಲ್ಲದನ್ನು ಕೂಡ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.